ಆತ್ಮೀಯ ವೀಕ್ಷಕರು, ನಿಮ್ಮೆಲ್ಲರನ್ನು ಈ ಅದ್ಭುತ ಸಮಯಕ್ಕೆ ನಾವು ಬರಮಾಡಿಕೊಳ್ಳುತ್ತೇವೆ. ಈ ವೇಳೆಯಲ್ಲಿ ಒಂದು ಸುಂದರವಾದ ಗಾನವನ್ನು ಕೇಳಿ ಮತ್ತೆ ನಮ್ಮ ಮಧ್ಯದಲ್ಲಿ ಇರುವಂತಹ ರೆವರೆಂಡ್ ಭಾಸ್ಕರ್ ಸದಾನಂದ್ ಅವರು ಸಂದೇಶವನ್ನು ನೀಡಲಿದ್ದಾರೆ. ಪ್ರೀತಿಯ ಅದ್ಭುತ ಸಮಯದ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮನ್ನು ನೋಡುವಾಗೆ ನಿಮ್ಮ ಮನೆಗಳಿಗೆ ಈ ಒಂದು ಅದ್ಭುತ ಸಮಯದ ಸಂದೇಶವನ್ನು ಹೊತ್ತು ತರುವಾಗೆ ಕರ್ತನ ಕೃಪೆ ಮಾಡಿಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. ಪ್ರಿಯರೇ, ನಿಮ್ಮೊಂದಿಗೆ ಬಿರುಗಾಳಿ ಎಂಬ ಈ ಸಂದೇಶದೊಂದಿಗೆ ನಾನು ಈ 5ನೇ ಭಾಗವನ್ನು ನಿಮ್ಮ ಮುಂದೆ ಇಡುತ್ತೇನೆ. ಈ 4 ಭಾಗಗಳಲ್ಲಿ ಮೊದಲು ನಾನು ಹೇಳಿದ ಬಿರುಗಾಳಿ ಮನುಷ್ಯನ ಜೀವನದಲ್ಲಿ ಬರುವುದು ಕಾರಣ ಏತಕ್ಕೆ ಅಂತ. ಬಿರುಗಾಳಿ ಮೊದಲನೇ ಭಾಗದಲ್ಲಿ ನಾನು ಹೇಳಿದೆ, ಬಿರುಗಾಳಿ ಬರುವಾಗ ಯೇಸುವೊಂದಿಗೆ ಪ್ರಯಾಣ ಮಾಡುವ ಬಿರುಗಾಳಿ ಬಂತು. ತನ್ನ ಒಂದು ಬಲವನ್ನು ಆತುಕೊಳ್ಳದೆ ದೇವರ ಮೇಲೆ ಆತುಕೊಳ್ಳುವುದಕ್ಕೋಸ್ಕರವಾಗಿ ಆ ಬಿರುಗಾಳಿ ತನ್ನ ಜೊತೆಯವರಿಗೆ ದೇವರ ಮಹಿಮೆಯನ್ನು ತಿಳಿಸುವುದಕ್ಕೋಸ್ಕರ ಬಿರುಗಾಳಿ. 2ನೇ ಒಂದು ಬಿರುಗಾಳಿ ನಾನು ಹೇಳಿದೆ, ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯದಲ್ಲಿ ಅವರು ಮಾತು ಕೇಳದೆ ಇದ್ದರಿಂದ ಬಿರುಗಾಳಿ ಬಂತು ಅಂತ. 3ನೇ ಒಂದು ಭಾಗದಲ್ಲಿ ನಾನು ಹೇಳಿದೆ, ಅದರೊಳಗಿದ್ದ 27ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳಲ್ಲಿ ಯಾರೆಲ್ಲ ಜನಗಳಿದ್ದರು, ಹೇಗೆಲ್ಲ ಅವರ ಮಾತುಗಳನ್ನು ಕೇಳಿ ಆ ಕಾರಣದಿಂದ ಅವರು ಪ್ರಾಬ್ಲಮ್ಗಳಿಗೆ ಸಿಕ್ಕಾಕೊಂಡ್ರು ಅಂತ ನಾನು ಹೇಳಿದೆ. 4ನೇ ಭಾಗದಲ್ಲಿ ಅವರು ಮೆಲಿತೆ ಎಂಬ ಒಂದು ಆ ದ್ವೀಪದಲ್ಲಿ ಹೋದಾಗ ಆ ಹಡಗು ಹೊಡೆದ ನಂತರ, ಆ ಬಿರುಗಾಳಿಯಿಂದ ಹೊಡೆದು ತಪ್ಪಿಸಿಕೊಂಡ ನಂತರ ಏನೆಲ್ಲ ಆಯಿತು ಅಂತ ಅಂದ್ಬಿಟ್ಟು ನಾನು 28ನೇ ಅಧ್ಯಾಯ 1ರಿಂದ 10 ವಚನಗಳಿಗೆ ನಿಮ್ಮೊಂದಿಗೆ ಮಾತಾಡಿದೆ. ಈಗ ಬಿರುಗಾಳಿ ಏಳುವುದಕ್ಕೆ ಇನ್ನೊಂದು ಕಾರಣ ಉಂಟು. ಮೊದಲನೇದಾಗಿ ನಾನು ಹೇಳಿದೆ, ಯೇಸುವೊಂದಿಗೆ ಚಲಿಸುವಾಗ ಬಿರುಗಾಳಿ ಬರ್ತದೆ, ಯೇಸುವಿನ ಮಹಿಮೆ ಅರಿತುಕೊಳ್ಳಲು. 2ನೇದಾಗಿ ಮಾತು ಕೇಳದೆ ಇರುವುದರಿಂದ ಆ ಬಿರುಗಾಳಿಯನ್ನು ಸಿಲುಕಿಕೊಂಡು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತೇವೆ. 3ನೇದಾಗಿ ಈಗ ನಿಮ್ಮ ಮಧ್ಯದಲ್ಲಿ ಯೋನನ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಇಲ್ಲೊಂದು ಬಿರುಗಾಳಿ ಕರ್ತನೆ ಎಬ್ಬಿಸುವುದು. ಮೊದಲನೇದಾಗಿ ತಾನಾಗಿ ಬಂದ ಬಿರುಗಾಳಿ, 2ನೇದಾಗಿ ಒಂದು ಹುಚ್ಚು ಬಿರುಗಾಳಿ, ಮಾತು ಕೇಳದಿದ್ದ ಬಂದ ಬಿರುಗಾಳಿ, 3ನೇ ಒಂದು ಬಿರುಗಾಳಿ ಕರ್ತನೆ ಎಬ್ಬಿಸುವ ಒಂದು ಬಿರುಗಾಳಿ. ಈ ಒಂದು ನೋಡುವಾಗ ಬೈಬಲ್ ನೋಡ್ತೀವಿ, ಯೋನನು ಬರೆದ ನಾವು ಪ್ರವಾದನೆ ಪುಸ್ತಕದಲ್ಲಿ ನಾವು ಹೀಗೆ ನೋಡ್ತೀವಿ, 1ನೇ ಅಧ್ಯಾಯ 4ನೇ ವಚನಗಳಲ್ಲಿ, ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಯಾಕೆ? ಇಲ್ಲಿ ದೇವರೇ ಒಂದು ಬಿರುಗಾಳಿ ಬೀಸ್ತಾರೆ. ಏಕೆಂದರೆ ನಾನು ಮೊದಲೇ ಹೇಳಿದ್ದು, ಯೇಸುವನ್ನು ನಾವು ಏನೂ ಇಲ್ಲ, ನಮ್ಮ ಪ್ರಯತ್ನ ಏನಕ್ಕೂ ಬಾರದು ಎಂದು ಹೇಳಿ ನಮ್ಮ ಬಲವನ್ನು ಅರಿತುಕೊಳ್ಳಲು ದೇವರ ಮೇಲೆ ನಾವು
ದೇವರನ್ನು ಆಲೋಚನೆಗೆ ದೇವರ ಮೇಲೆ ಆತುಕೊಳ್ಳಲು ಆ ಬಿರುಗಾಳಿ ಬಂತು ಅಂತ. ಎರಡನೇದಾಗಿ ಮಾತು ಕೇಳದಿದ್ದರೆ ಈಗ ದೇವರೇ ಬಿರುಗಾಳಿ ಎಬ್ಬಿಸ್ಬಿಡ್ತಾರೆ, ಹಡಗು ಒಡೆದೋಗೋ ಥರ ಆಯಿತು. ಕಾರಣ ಯಾಕೆ? ನಮ್ಮ ಜೀವನದಲ್ಲಿ ಅನೇಕ ಸಮಯಗಳಲ್ಲಿ ಈ ಥರ ಕಾರ್ಯಗಳು ನಾವು ಸಂಧಿಸ್ತೇವೆ. ಕಾರಣ ಇಲ್ಲಿ ನಾವು ನೋಡ್ತಾ ಇರೋ ಕಾರ್ಯಗಳು, ಒಂದು, ಯೋನನಿಗೆ ದೇವರು ಹೇಳಿದ್ರು ನಿನವೆ ಪಟ್ಟಣ ಇದೆ, ಆ ನಿನವೆ ಪಟ್ಟಣದಲ್ಲಿ ನೋಡಬೇಕು ಅಂತಂದರೆ ಅಲ್ಲಿ ಅವರ ಬಹು ದೊಡ್ಡ ಅದು ಪಾಪ ಏನಾಯ್ತು ಅಂದರೆ, ಪಾಪ ಹೆಚ್ಚಿದ್ರಿಂದ ನಿನವೆ ಆ ದೊಡ್ಡ ಪಟ್ಟಣದ ವಿಷಯವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗು, ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದರು. ಆ ಪಟ್ಟಣದ ದುಷ್ಟತನ, ಪಾಪ ದೇವರ ಸನ್ನಿಧಿಗೆ ಹೋಗಿದೆ. ಆವಾಗ ಯೋನನಿಗೆ ಹೇಳ್ತಾರೆ, ಆ ಪಟ್ಟಣಕ್ಕೆ ಹೋಗಿ ನೀನೇನು ಮಾಡು ಗೊತ್ತಾ, 3 ದಿವಸ ಹೋಗಿ ಎಚ್ಚರಿಸು ಅಂತ ಹೇಳ್ತಾರೆ. ಇವನೇನು ಮಾಡೋದು ಗೊತ್ತಾ, ಯೋನ ದೇವರಿಗೆ ಪ್ರವಾದಿ, ದೇವರ ಸೇವಕ, ದೇವರ ಹೇಳುವ ಮಾತನ್ನು ಕೇಳುವವನು, ದೇವರಿಗೋಸ್ಕರ ತನ್ನ ಅರ್ಪಿಸಿಕೊಂಡವನು, ದೇವರಿಗೋಸ್ಕರವಾಗಿ ತನ್ನ ಜೀವಿತವನ್ನು ಕೊಟ್ಟವನು. ಇವನೇನು ಮಾಡ್ತಾವನೆ ಅಂದರೆ, ದೇವರು ಇವನ ಮೇಲೆ ಇವನಿಗೆ ಒಂದು ಸೇವೆಯನ್ನು ಕೊಟ್ಟರು. ಹೋಗು ನಿನವೆಗೆ ಹೋಗಿ ಅಲ್ಲಿ ಖಂಡಿಸು, ಎಚ್ಚರಿಸು ಅಂತಂದರು. ಇವನೇನು ಮಾಡ್ಬಿಟ್ಟ ಗೊತ್ತಾ, ಅರೆ ದೇವರ ಸನ್ನಿಧಿಯಿಂದ ಇವನು ನಿನೆವೆಗೆ ಹೋಗದೆ ಇವನು ತಾರ್ಷೀಸ್ಗೆ ಹೋಗುವ ಒಂದು ಹಡಗನ್ನು ನೋಡಿ ಅದರಲ್ಲಿ ಹತ್ತಿ ಕೂತ್ಕೊಂಡಿದ್ದ ತಕ್ಷಣ ಏನಾಯ್ತು ಗೊತ್ತಾ, ದೇವರು ಬಂದು ಏನು ಮಾಡಿದ್ರು, ಬಿರುಗಾಳಿಯನ್ನು ಎಬ್ಬಿಸಿದ್ರು. ಅದು ಹಡಗು ಒಡೆದು ಹೋಗೋ ಸ್ಥಿತಿ ಬಂದ್ಬಿಡ್ತು. ಆವಾಗ ಜನಗೆಲ್ಲ ಕೇಳ್ತಾರೆ, ಒಳಗಿರೋಲ್ಲ ಕೇಳ್ತಾರೆ, ಅಯ್ಯೋ ಏನು ಮಾಡೋದು, ತನ್ನ ದೇವರುಗಳನ್ನೆಲ್ಲ ಬೇಡ್ತಾರೆ, ಏನೆಲ್ಲ ಕೇಳ್ತಾರೆ. ದೇವರ ಸಮ್ಮುಖ, ಸ್ವಾಮಿ ನಾವು ಮಾಡಿ ತಪ್ಪು ಕ್ಷಮಿಸು, ಪಾಪ ಅರಿಕೆ ಮಾಡ್ಕೋತಾರೆ, ಏನೆಲ್ಲ ಮಾಡ್ತಾರೆ, ಎಷ್ಟೆಲ್ಲ ಕಷ್ಟಪಡ್ತಾರೆ, ಇರೋ ಸರ್ಕಲ್ಗಳೆಲ್ಲ ತೆಗೆದು ಎಲ್ಲ ಹಡಗಿನಿಂದ ಬಿಸಾಕ್ತಾರೆ, ತಮ್ಗೇನೇನು ತೋಚುತ್ತೋ ಎಲ್ಲ ಕಾರ್ಯಗಳು ಮಾಡ್ತಾವ್ರೆ. ಎಲ್ಲ ಕಾರ್ಯಗಳು ಮಾಡ್ತಾಯಿದ್ರು. ಇವನೇನು ಮಾಡ್ತಾ ಗೊತ್ತಾ, ಇಲ್ಲಿ ಹಡಗಿಂದ ಸಾಮಾನುಗಳನ್ನ ಎತ್ತೆತ್ತಾಕ್ತಾರೆ. ಒಂದು ಬೇಡ್ಕೊತಾವ್ರೆ ಜನಗಳು, ಯಾರು ಹಡಗಲಿದ್ದವರು. ಎರಡನೇದಾಗಿ ಏನು ಮಾಡ್ತಾವ್ರೆ, ಸರಕುಗಳನ್ನ ಎತ್ತಿ ಎಲ್ಲ ಕೆಳಗಾಗ್ತಾ ಇದ್ದಾರೆ. ಬೈಬಲ್ ನೋಡುವಾಗ ಯೋನ 1ನೇ ಅಧ್ಯಾಯದಲ್ಲಿ 5ನೇ ವಚನಗಳನ್ನ ನೋಡ್ತೀವಿ. ಆಗ ನಾವಿಕರು ಹೆದರಿ ತಮ್ಮ ದೇವರುಗಳಿಗೆ ಮೊರೆ ಇಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಡಿಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡನು. ಗಾಢ ನಿದ್ರೆ ಹತ್ತಿತು. ಎಂಥ ಒಂದು ಸಮಸ್ಯೆ ನೋಡಿ. ಇಲ್ಲಿ ಎಲ್ಲ ಬೇಡ್ಕೊಂತವ್ರು, ತಮ್ಮ ಕಾರ್ಯಗಳು ಬೇಡ್ಕೊಂತವ್ರೆ. ಎರಡನೇದಾಗಿ ಸಾಮಾನುಗಳು ತೆಗೆದು ಬಿಸಾಕ್ತವ್ರೆ ಹಡಗಿನಿಂದ. ಕಷ್ಟ ಹೋಗ್ಬೇಕು ಅಂತಂದ್ಬಿಟ್ಟು ಏನೆಲ್ಲ ಮಾಡ್ತಾರೆ, ಅದು ಇವ್ರು ತೆಗೆದು ಬಿಸಾಕ್ತವ್ರೆ. ಇವನೇನು ಮಾಡ್ತಾನೆ ಗೊತ್ತಾ, ಹಡಗಿನಿಂದ ಕೆಳಗೆ ಅಡಿತಾಳದಲ್ಲಿ ಹೋಗಿ ಮಲ್ಕೊಂಡ. ಗಾಢ ನಿದ್ರೆ ಹತ್ತಿತು. ಅವಾಗ ಕೇಳ್ತಾರೆ, ಹಡಗು ಏನೇ ಮಾಡಲಿ, ನಾವು ಬೇಡ್ಕೊಂಡು ಏನಾಗಲಿಲ್ಲ. ಹಡಗಿನ ಸಾಮಾನೆಲ್ಲ ತೆಗೆದು ಲಘು ಮಾಡ್ದು, ಏನಾಗಲಿಲ್ಲ. ಈಗ ಇನ್ನೂ ಕನ್ಫ್ಯೂಷನ್ ಇವರಿಗೆ. ಯಾಕೆ ಏನಂದರೆ, ಬೇಡ್ಕೊಂಡ್ರು ಇದಾಗಲಿಲ್ವಲ್ಲ, ಹಡಗನ್ನ ಹಗುರು ಮಾಡಿದ್ರು ಏನಾಗಲಿಲ್ವ, ಇನ್ನೇನು ತಪ್ಪಿರ್ಬೋದು, ಯಾತಕ್ಕೋಸ್ಕರ ಹಿಂಗಾಗ್ತಾ ಇದೆ, ಈ ಕಷ್ಟದಿಂದ ಹೊರಗೆ ಬರೋಕ್ಕಾಗ್ತಾ ಇರಲ್ವಲ್ಲ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಲ್ಲ, ಇದಕ್ಕೆ ಯಾರು ಕಾರಣ ಇರ್ಬೋದು. ಆವಾಗ ಇಲ್ಲಿ ಹೇಳ್ತದೆ, 7ನೇ ವಚನ ಹೇಳ್ತದೆ, ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸೋದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟ್ ಹಾಕಿದ್ರೆ ಯಾರ ಮೇಲೆ ಬಿತ್ತಂತೆ, ಯೋನನಿಗೆ ಬಂತಂತೆ. ಎಲ್ಲ ಹೆಸರು ತಗೊಂಡು ಚೀಟ್ ಹಾಕಿದ ತಕ್ಷಣ ಯಾರು ಬಂತು, ಯೋನ ನುಡ್ಕೊಂಡು ಹೋದ್ರು. ಎಲ್ಲವನೇ ಓಹೋ ದೇವ್ರು ಬಿಡ್ತಾವನ್ನ ನೋಡ್ತಾರೆ. ಇವನೆಲ್ಲ ಹೋಗ್ಬಿಟ್ಟವನೇ ಎಲ್ಲ ತೆಗೆದು ಸಾಮಾನು ಕೆಳಗೆ ಬಿಸಾಕ್ತಾ ಇದ್ರೆ ಇವನೇನು ಮಾಡ್ಬಿಟ್ಟವನೆ, ಕೆಳಗೆ ನೆಟ್ಟಿಗೆ ಇಳಿದೋಗಿ ಮಲಗಿಬಿಟ್ಟವನೇ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾರಿಂದ ಪ್ರಾಬ್ಲಮ್ ಬರ್ತದೆ ಕುಟುಂಬಕ್ಕೆ ಫಸ್ಟು ನಾವು ತಿಳ್ಕೊಳ್ಬೇಕಾಗಿದ್ದು, ಚೆನ್ನಾಗಿರೋ ಕುಟುಂಬದಲ್ಲಿ ಸಾಲಗಳಾಗ್ಬಿಡ್ತದೆ, ದರಿದ್ರ, ಸುಮ್ಮನೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರೋದು, ಜಗಳ ಆಗ್ತಾ ಇರೋದು, ಕಾಯಿಲೆ ಮೇಲೆ ಕಾಯಿಲೆ ಆಗ್ತಾ ಇರೋದು, ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್ ಆಗ್ತಾ ಇರೋದು, ನಾವು ಏನು ಮಾಡದಿದ್ದು ಕೆಲಸಕ್ಕೆಲ್ಲ ಏನಾಗ್ತದೆ, ಕೆಟ್ಟ ಹೆಸರು ಬರ್ತಾ ಇರೋದು, ಕೆಲಸಗಳು ಹೋಗ್ತಾ ಇರೋದು, ಎಲ್ಲ ನಷ್ಟ ಆಗ್ತಾ ಇರೋದು, ಕೈಗೆಲ್ಲ ನಷ್ಟ, ಏನೋ ಒಂದು ಸಮಸ್ಯೆಗಳು ಮನೆ ನಡೀತಾನೇ ಇವೆ.
ಇದಕ್ಕೆ ಕಾರಣ ಯಾರು? ಎಲ್ಲರೂ ಕಾರಣ ಅಲ್ಲ. ನಾವೇನು ಮಾಡ್ತೀವಿ ಗೊತ್ತಾ? ಮನೇಲಿರೋಲ್ಲ ಕಾಳ, ಇವನು ಇರ್ಬೋದಾ, ಇವಳು ಇರ್ಬೋದಾ, ಅವಳು ಇರ್ಬೋದಾ, ಅವಳು ಮನೆಗೆ ಬದಲು ಕಾಲು ಅವಳು ಸರಿ ಇಲ್ಲ, ಕಾಲು ರಾಶಿ ಸರಿ ಇಲ್ಲ, ಇವ್ರ ರಾಶಿ ಸರಿ ಇಲ್ಲ, ನಮ್ಮ ಟೈಮ್ ಸರಿ ಇಲ್ಲ, ನಮ್ಮ ಸ್ಟಾರ್ ಸರಿ, ಏನೇನೆಲ್ಲ ಹೇಳ್ಕೊಳ್ತೀವಿ ಅಲ್ಲ. ಏನು ಅಂದರೆ ಇಲ್ಲಿ ಒಬ್ಬ ಇದ್ದಾನೆ ಕಾರಣ. ಯಾರು ಅಂದರೆ ದೇವರ ಮಾತನ್ನು ಕೇಳದೆ, ದೇವರು ಹೇಳಿದ ಹಾಗೆ ಮಾಡದೆ, ದೇವರಿಗೆ ವಿರುದ್ಧ ದಿಕ್ಕಲ್ಲಿ ಹೋಗುವವ ಒಬ್ಬ ಇದ್ರೆ ಸಾಕು. ಹಡಗಿನಲ್ಲಿ ಎಲ್ಲ ಇರಬೇಕು ಅಂತ ಅರ್ಥ ಅಲ್ಲ. ನಾನು ಮೊದಲೇ ಹೇಳಿದೆ ನಿಮಗೆ, ಪೌಲನು ಒಬ್ಬ ಇದ್ದಿದ್ದರಿಂದ ಹಡಗಿನಲ್ಲಿ 275 ಜನಗಳು ಸೇಫ್ ಆದರು. ಒಬ್ಬ ದೇವರಿಗೆ ಮಾತು ಕೇಳುವ ಒಬ್ಬ ಮನುಷ್ಯ ಇದ್ದರೆ ಸಾಕು, ಆ ಹಡಗಿನಲ್ಲಿ ಇದ್ದವರೆಲ್ಲ ಸೇಫ್. ಅದೇ ಸಮಯದಲ್ಲಿ ದೇವರಿಗೆ ಮಾತು ಕೇಳದೆ ಇರುವವರು ಒಬ್ಬರಿದ್ದರೆ ಸಾಕು, ಹಡಗಿನಲ್ಲಿ ಪ್ರಾಬ್ಲಮ್. ನಿಮ್ಮ ಮನೇಲಿ ದೇವರಿಗೆ ಭಯಪಡುವ ಒಬ್ಬ ಮನುಷ್ಯ ಇದ್ದರೂ ಸಾಕು, ನಿಮ್ಮ ಕುಟುಂಬದಲ್ಲಿ ನಿನ್ನ ಗಂಡ ಕುಡಿತಾ ಇರ್ಬೋದು, ನಿನ್ನ ಮಕ್ಕಳು ಪೋಖರಿ ಆಗೋಗಿರ್ಬೋದು, ನಿನ್ನ ಮಕ್ಕಳು ಹೇಗೋ ಹಲಾಲ್ಕೋರಾಗಿರಬಹುದು, ಮೋಸವಾಗಿರಬಹುದು, ಆದರೂ ನಿನ್ನ ಕುಟುಂಬ ನಾಶ ಆಗಿಲ್ಲ. ಯಾಕೆ? ನೀನೊಬ್ಬಳು ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ, ನೀನೊಬ್ಬ ದೇವರಿಗೆ ಭಯಪಡೋದ್ರಿಂದ ಆ ಮನೆಯಿಂದ ಆ ಮನೆ ಸೇಫ್ ಆಗಿದೆ. ಒಂದು ವೇಳೆ ದೇವರಿಗೆ ಮಾತು ಕೇಳದೆ ವಿರುದ್ಧವಾಗಿ ನೀನು ಹೋಗ್ತಾ ಇರೋದ್ರಿಂದ ನಿನ್ನ ಒಬ್ಬನಿಂದ ಪ್ರಾಬ್ಲಮ್. ಮನೆಗೆ ಪ್ರಾಬ್ಲಮ್. ಬೇರೆ ಹುಡ್ಕೋದಲ್ಲ, ಅಲ್ಲಿ ಇಲ್ಲಿ ಹೋಗಿ ಹುಡ್ಕೋದಲ್ಲ, ಕಾರಣ ಇನ್ನೊಬ್ಬ. ಅವನು ಗೊತ್ತು, ಅವನೇನು ಮಾಡ್ತಾವನೆ, ಎಲ್ಲ ಪ್ರಾಬ್ಲಮ್ ಅವ್ರವ್ರ ದೇವರು ಬೇಡ್ತಾ ಇರುವಾಗ ಇವನು ಕೆಳಗೋಗಿ ನಿದ್ದೆ ಮಾಡ್ತಾವನೆ. ನೋಡಿ ಮನೇಲಿ ನೋಡಿ, ಯಾರಿಂದ ಪ್ರಾಬ್ಲಮ್ ಬರ್ತದೋ ಅವರು ಪ್ರೇಯರ್ ಮಾಡಲ್ಲ. ಯಾರಿಂದ ಪ್ರಾಬ್ಲಮ್ ಬರ್ತದೋ ಅವರು ಮಾತ್ರ ದೇವ್ರು ಬೇಡಲ್ಲ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತು ನನ್ನಿಂದ ಪ್ರಾಬ್ಲಮ್ ಅಂತ ಚೆನ್ನಾಗಿ, ಅದಕ್ಕೆ ದೇವ್ರಿಗೆ ಬಿಡಲ್ಲ. ಇಲ್ಲ ನೀನೇನು ಬೇಕಾ ಸಾಮಾನ್ಯ ನೋಡಿ, ಒಬ್ಬನಿಂದ ಪಾಪ ಎಷ್ಟು ಚೆನ್ನಾಗಿ ಬೀಳ್ತಾವ್ರೆ, ಒಬ್ಬರಿಂದ ಎಷ್ಟು ಕಷ್ಟಪಡ್ತಾವ್ರೆ, ಒಬ್ಬರಿಂದ ಇರೋ ಸಾಮಾನುಗಳೆಲ್ಲ ಹಾಳಾಗ್ತಾಯಿತ್ತು, ಎಲ್ಲ ತೆಗೆದು ಬಿಸಾಕ್ತಾವ್ರೆ. ಮನೆಯಿರೋ ಸಾಮಾನುಗಳೆಲ್ಲ ನಾಶ ಆಯಿತು, ಮನೆಯ ದುಡ್ಡುಗಳೆಲ್ಲ ಹಾಳಾಯಿತು, ಸಾಲಗಳಾಗ್ಬಿಡ್ತು, ಬಡ್ಡಿ ಕಟ್ಟಕ್ಕೆ ಶುರುವಾಯಿತು. ಇಂಥ ಸ್ಥಿತಿ. ಒಬ್ಬ ಮನುಷ್ಯ, ಒಬ್ಬ ಮಾತು ಕೇಳಿದ ಮನುಷ್ಯ, ಒಬ್ಬ ದೇವರಿಗೆ ಭಯಪಡದ ಮನುಷ್ಯ ಒಬ್ಬ ಮನೇಲಿದ್ದರೆ ಸಾಕು. ದೇವರಿಗೆ ವಿರೋಧವಾಗಿ ಹೋಗುವ ಒಬ್ಬ ಮನುಷ್ಯ ಇದ್ದು ಸಾಕು. ಅವನು ನೆಮ್ಮದಿಯಾಗಿರ್ತಾನೆ, ಏನೇ ಆದರೂ ಬರಲ್ಲ, ಅಳ್ಳಾಡ್ಸೋಕ್ಕಾಗಲ್ಲ ಅವನು. ನಾನು ಹೇಳೋದೇನೆಂದರೆ, ಹೋಗಿ ನಿದ್ದೆ ಮಾಡ್ತಾವನೆ. ಅವನು ಕೇಳಿದ್ರು, ಏನಯ್ಯ ಎಲ್ಲ ದೇವ್ರನ್ನ ಬೇಡ್ತಾವ್ರೆ, ನೀನು ನೋಡಿದ್ರೆ ಏನು ಮಾಡ್ತಿದ್ಯಾ? ಸೈಲೆಂಟಾಗಿ ಕೂತಿದ್ಯಲ್ಲ, ಮಲಗಿದೆಯಲ್ಲ, ಅದು ಹೆಂಗೆ ನಿದ್ರೆ, ಗಾಢ ನಿದ್ರೆ ಬೇರೆ ಹತ್ಬಿಡ್ತು ನನಗೆ. ಮಲ್ಕೊಂಡವನೇ. ಆವಾಗ ಏನಾಯ್ತು, ತಟ್ಟಿ ಅವನು ಕೇಳಿದ್ರು, ಯಾರು ನೀನು, ಎಲ್ಲಿಂದ ಬಂದೆ, ಎಲ್ಲೋಗ್ತಾ ಇದೆಯಾ? ಅವಾಗ ಕೇಳುವಾಗ ಅವನು ಹೇಳ್ತಾನೆ ಅಡ್ರೆಸ್ಸು 9ನೇ ವಚನದಲ್ಲಿ ಹೇಳ್ತಾನೆ, 9ನೇ ವಚನಗಳು ಹೇಳ್ತಾನೆ, ನಾನು ಇಬ್ರಿಯನು, ಕಡಲನ್ನು ಒಳನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರ ಯೆಹೋವನ ಭಕ್ತನು ಎಂದು ಹೇಳಿದನು. ಈ ಅಡ್ರೆಸ್ ಹೇಳೋಗೇನು ಕಮ್ಮಿನೇ ಇಲ್ಲ. ನಮ್ಗೆ ಅಡ್ರೆಸ್ ಕೇಳಿದ್ರೆ, ನಾನು ಯಾರು ಗೊತ್ತಾ, ನಾನು ಇಂಥವ್ರ ಮಗ ಗೊತ್ತಾ, ನಾನು ಬಿಷಪ್ ಮಗ ಗೊತ್ತಾ, ನಾನು ಗೊತ್ತಾ, ನಮ್ಮ ತಾತ ಏನು ಗೊತ್ತಾ, ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳ್ಕೊಂಡು ನಮ್ಮ ಬಗ್ಗೆ ಹೆಮ್ಮೆ ಕೊಚ್ಕೋತೀವಿ ಹೊರ್ತು ಪ್ರಾಬ್ಲಮ್ ಎಲ್ಲಿಂದ ಬಂತು ಹುಡುಕಲ್ಲ. ಅಡ್ರೆಸ್ ಹೇಳೋಕ್ಕೇನು ಕಮ್ಮಿ ಇಲ್ಲ, ಹೇಳ್ತಾವನು ಅಡ್ರೆಸ್ಸು. ಆದರೆ ಹಡಗನವರು ಯೆಹೋವನ ಸನ್ನಿಧಿಯಿಂದ ಓಡಿ ಬಂದವನೆಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಆ ಜನರು ತಿಳಿದುಕೊಂಡರು. ಈಗ ಇದನ್ನು ಕೇಳಿ ಬಹಳವಾಗಿ ಹೆದರಿ, ಇದೇನು ನೀನು ಮಾಡಿದ್ದು ಅಂದರು. ಜನಗಳೆಲ್ಲ ಅವನು ಮಾಡಿದ್ದು ಕೇಳಿ ನೋಡಿ, ಜನ ಭಯ ಬೀಳ್ತಾವ್ರೆ, ಅವನು ಭಯ ಬೀಳ್ತಾ ಇಲ್ಲ. ಜನಗಳೆಲ್ಲ ಭಯ ಬೀಳ್ತಾವ್ರೆ, ಅಯ್ಯೋ ಯೆಹೋವನ ಒಂದು ಚಿತ್ತಕ್ಕೆ ವಿರೋಧವಾಗಿ ಓಡ್ ಬಂದ್ಬಿಟ್ನಲ್ಲ, ಅದರಿಂದ ನಾವು ಈ ಪ್ರಾಬ್ಲಮ್ ಆಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಅವರು ಭಯ ಬೀಳ್ತಾವ್ರೆ, ಇವನು ಸೈಲೆಂಟಾಗಿ ನಿದ್ರೆ ಮಾಡ್ತಾವನೆ, ಅವನು ಭಯ ಬೀಳಿದ. ಪ್ರಿಯರೇ, ಒಬ್ಬ ಮನುಷ್ಯ ದೇವರ ಒಳಗೆ ದೇವರ ಚಿತ್ತಕ್ಕನುಗುಣವಾಗಿ ಹೋಗದೆ ದೇವರ ವಿರೋಧವಾದ ಚಿತ್ತಕ್ಕೆ ಯಾವಾಗ ಕಾಲಿಡಿಗೆ ಹೋಗ್ತಾನೋ, ಇದು ಬೇರೆ ಅಲ್ಲ, ದೇವರೇ ಅದು ಕಾರ್ಯಗಳನ್ನ ಎಬ್ಬಿಸ್ತಾರೆ. ಆ ಮನುಷ್ಯ ಒಬ್ಬ ಇದ್ದರೆ ಸಾಕು, ಎಲ್ಲ ಅಲ್ಲೋ ಕಲ್ಲೋಲ. ಆವಾಗ ಇಲ್ಲಿ ಕೇಳ್ತಾರೆ, ನಾವೇನೋ ಮಾಡೋದಪ್ಪ, ನಮ್ಮ ದೇವ್ರನ್ನ ಬಿಡೋದು ಏನಾಗಲಿಲ್ಲ,
ಮಾತ್ರವಲ್ಲ ಹಡಗೆಲ್ಲ ಸಾಮಾನುಗಳೆಲ್ಲ ಕಳ್ಕೊಂಡು ಎಲ್ಲ ಎದ್ದು ಬಿಸಾಕೋದು, ಏನಾಗಲಿಲ್ಲ. ಏನು ಮಾಡೋದು? ಈಗ ನೀನು ಹೇಳಪ್ಪ, ನೀನೇ ಸೊಲ್ಯೂಷನ್ ಹೇಳಿ, ಏನು ಮಾಡೋದು? ಇದಕ್ಕೋಸ್ಕರ ಕಾರಣ ಏನು ಮಾಡೋಕ್ಕೆ ಹೇಳು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹೇಳುವಾಗ ಅವಾಗ ಹೇಳ್ತಾನೆ ಏನಂತ, ಇವನು ನನ್ನೆತ್ತಿ ಸಮುದ್ರದಲ್ಲಿ ಹಾಕ್ಬಿಡಿ, ಎಲ್ಲ ಸರಿ ಹೋಗ್ತದೆ. ಏನು ಮಾಡ್ಬೇಕಂದ್ರೆ ನಾನೆತ್ತಿ ಸಮುದ್ರದಲ್ಲಿ ಹಾಕ್ಬಿಡಿ. ಇವನು ಗೊತ್ತು, ನಾನೊಬ್ಬ ಇಲ್ಲಿದ್ದರಿಂದನೇ ಈ ಪ್ರಾಬ್ಲಮ್ಮು. ಅವಾಗೇನಾಯ್ತು ಗೊತ್ತಾ, ಇವನ ತೆಗೆದು ಇವರೆಲ್ಲ ಭಯ ಬಿದ್ದರು. ಇವನೆತ್ತಿ ಹಾಕಿದ್ರೆ ನಮಗೇನು ನಡೀತದೆ ಅಂತ ಎತ್ತಿ ಸಮುದ್ರದಲ್ಲಿ ಬಿಸಾಕ್ಬಿಟ್ರು. ಯಾವಾಗ ಎತ್ತಿ ಬಿಸಾಕಿದ್ರೋ ಶಾಂತ ಆಗ್ಬಿಡ್ತು. ನಾನು ಹೇಳಿದೆ, ಮೊದಲನೇ ಒಂದು ಭಾಗದಲ್ಲಿ ಹೇಳಿದೆ, ಯೇಸು ಜೊತೆಗೆ ಇರುವಾಗ, ಹಡಗಿನ ಜೊತೆಗಿರುವಾಗ ಭಯಂಕರವಾದ ಅಲೆಗಳು, ಭಯಂಕರ ಗಾಳಿ ಎದ್ದು ಬಂದಾಗ ಇವರು ತನ್ನ ಸ್ವಂತ ಬಲ ಯೂಸ್ ಮಾಡಿದ್ರು. ಹೇಗೆಲ್ಲ ಹೊರಗೆ ಬರಬೇಕು, ಹೇಗೆಲ್ಲ ನೀರು ಖಾಲಿ ಮಾಡಿ ಯೂಸ್ ಮಾಡಿದ್ರು, ಏನು ಪ್ರಯೋಜನ ಆಗಲಿಲ್ಲ. ಯೇಸುವನ್ನು ಎಬ್ಬಿಸಿದ್ರು. ಯೇಸು ಎದ್ದು ನೀರು, ಗಾಳಿಗೆ ಮಾತ್ರವಲ್ಲ ಅಲೆಗಳಿಗೆ, ಸಮುದ್ರಕ್ಕೆ ಶಾಂತವಾಗಿರೋ ಒಂದು ಮಾತು ಹೇಳಿದ ತಕ್ಷಣ ನಿಂತುಕೊಳ್ಳೋಯ್ತು. ಎರಡನೇದಾಗಿ ನಾವಿಲ್ಲಿ ನೋಡ್ತೀವಿ, 27ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯಗಳು ನಾನು ಹೇಳಿದೆ, ಅಲ್ಲಿ ನಡೆದ ಕಾರ್ಯಗಳೇನು ಅಂತಂದರೆ, ಆಗಿದ್ದೊಂದು ಕಾರ್ಯಗಳು ಮಾತ್ರವೇ. ಅವರು ಮಾತು ಕೇಳದೆ ಇದ್ದಿದ್ದರಿಂದ ದೇವರು ಏನು ಮಾಡಲಿಲ್ಲ. ಅವ್ರ ದೇವರ ಏನು ಮಾಡೋಕ್ಕಾಗಲ್ಲ, ಏಕೆಂದ್ರೆ ಮಾತು ಕೇಳದೆ ಇದ್ದಿದ್ದರಿಂದ. ಇಲ್ಲಿ ಮೂರನೇ ಒಂದು ಕಾರ್ಯಗಳು ನೋಡ್ತೀವಿ. ಇಲ್ಲಿ ಎದ್ದು ಒಬ್ಬ ದೇವ್ರ ಸೇವಕ ಏನು ಮಾಡಬೇಕಾಗಿತ್ತು? ಸಮುದ್ರವೇ, ಗಾಳಿಯೇ, ನೀ ಶಾಂತವಾಗಿರು ಅಂತ ಹೇಳ್ಬೋದಾಯ್ತು. ಏಕೆಂದರೆ ಅವನು ಹೇಳೋಕ್ಕಾಗಲಿಲ್ಲ. ಯಾಕೆಂದರೆ ಅವನ ಚಿತ್ತಕ್ಕೆ ವಿರೋಧವಾಗಿರೋ ಮನುಷ್ಯನಿದ್ದರಿಂದ. ಇವಾಗ ನಾವು ಯೇಸುವಿನ ಹೆಸರಲ್ಲಿ ನೀನು ಗಾಳಿಯೇ, ಸಮುದ್ರವೇ, ಸುಮ್ಮನೆ ಅಂತ ಹೇಳಕ್ಕೆ ಬರಲ್ಲ. ಬದಲಾಗಿ ಇವನನ್ನೇ ಅತಿ ಸಮುದ್ರದಿಂದ ಹಾಕಿದ್ರೆ ಮಾತ್ರವೇ ಸಮುದ್ರ ಶಾಂತಿ ಆಗ್ತಾರೆ. ಅಲ್ಲಿ ತನಕ ಸೈಲೆಂಟ್ ಆಗಿರಲ್ಲ, ಅಲ್ಲಿ ತನಕ ಸಮುದ್ರ ಸೈಲೆಂಟ್ ಆಗಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿನೇ, ನಾನು ನಿನ್ನೊಂದಿಗೆ ಮಾತಾಡ್ತಾ ಇದ್ದೀನಿ. ನೀನು ದೇವರನ್ನು ಬಿಟ್ಟು ಎಷ್ಟು ದೂರ ಹೋಗಿದ್ದೀಯಾ? ದೇವರು ಎಷ್ಟು ಸಲ ನಿನ್ನೊಂದಿಗೆ ಮಾತಾಡಿದ್ದಾರೆ? ಎಷ್ಟು ಸಲ ಸೇವೆ ಬಿಟ್ಟು ಹೋಗಿದೆಯಾ? ದೇವರು ಮೇಲೆ 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 ನಿನ್ನೊಂದಿಗೆ ಮಾತಾಡ್ತಾ 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 ಇರುವಾಗ ನೀನು ದೂರ 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 ಹೋಗ್ತಾನೆ ಇದೆಯಾ? ನೀನು ಆಯ್ಕೊಂಡೆ ಮಾರ್ಗ ಯಾವುದು? ನೀನು ಹೋಗ್ತಾ ಇರೋ ದಾರಿ ಯಾವುದು? ದೇವರ ಚಿತ್ತಕ್ಕೆ ನೀನು ವಿರೋಧ ಹೋಗ್ತಾ ಇರುವಾಗ ನಿನ್ನಿಂದನೇ ನಿನ್ನ ಕುಟುಂಬದಲ್ಲಿ ಎಷ್ಟು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ, ಎಷ್ಟು ಕಣ್ಣೀರು, ಎಷ್ಟು ಸಮಸ್ಯೆ, ಎಷ್ಟೆಲ್ಲ ಸ್ಥಿತಿಗಳಿಗೆ ಬಂದಿದೆಯಾ, ಎಷ್ಟೆಲ್ಲ ಅಳಿವು, ಎಷ್ಟೆಲ್ಲ ನಾಶಗಳು ಅನುಭವಿಸ್ತಾ ಇದ್ದೀರಾ. ಆದರೆ ಒಂದನ್ನು ಹೇಳ್ತಾ ಇರೋದು, ಇವತ್ತು ಈ ಸಂದೇಶ ನೋಡ್ತಾರ ನೀನು ಒಂದು ಕೆಲಸ ಮಾಡು. ನಿನ್ನ ಒಳಗಿರುವ ಮನುಷ್ಯನನ್ನು, ದೇವರ ಚಿತ್ತಕ್ಕೆ ವಿರೋಧವಾಗಿರೋ ಮನುಷ್ಯನನ್ನು ತೆಗೆದು ಸಮುದ್ರದಲ್ಲಿ ಹಾಕು. ನಾನು ಹೇಳ್ತಾ ಇರೋದು ಲಿಟ್ರಲ್ ಆಗಿ ನಿನ್ನ ತೆಗೆದು ಸಮುದ್ರದಲ್ಲಿ ಹಾಕೋದಲ್ಲ, ನಿನ್ನ ಒಳಗಿರುವ ಮನುಷ್ಯನನ್ನು, ದೇವರ ಮಾತನ್ನು ಕೇಳದೇ ಇರುವ ಮನುಷ್ಯನನ್ನು, ನಿನ್ನ ಜೀವಿತವನ್ನು ತೆಗೆದು ಸಮುದ್ರದಲ್ಲಿ ಹಾಕುವಾಗ ನಿನಗೆ ವಿರೋಧವಾಗಿ ಎದ್ದಿರುವ ಆ ಸಮುದ್ರವು, ನಿನಗೆ ವಿರೋಧವಾಗಿ ಎದ್ದಿರುವ ಆ ಒಂದು ತುಫಾನು ತಾನಾಗಿ ಅಡ್ಡು ಬಿಡುತ್ತೆ, ತಾನಾಗಿ ಸೈಲೆಂಟ್ ಆಗ್ತದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಬೇರೆ ಅಲ್ಲ. ನೀನು ಹೇಳ್ಕೊತೀಯ ನನ್ನ ಟೈಮ್ ಸರಿಗಿಲ್ಲ, ನೀನು ಹೇಳ್ಕೊತೀಯ ನನ್ನ ಸ್ಟಾರು, ನೀನು ಹೇಳ್ತೀಯ ಒಂದು ವೇಳೆ ಅವರು ನನ್ನ ಮನೆಗೆ ಕಾಲಿಟ್ಟಿಂದ, ಇಲ್ಲ ಯಾರೋ ಮಾಟ ಬಂದ, ನೋ, ಇಲ್ಲ 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 ಇಲ್ಲ. ನೀನು ಒಂದೇ ಒಂದು ಮಾಡಿದ್ದು ಕಾರಣ ಏನು ಗೊತ್ತಾ? ದೇವರಿಗೆ ಚಿತ್ತವಾದಕ್ಕೆ ವಿರೋಧವಾಗಿ ನೀನು ಹೋಗ್ತಾ ಇರೋದ್ರಿಂದ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ತುಫಾನು ಬಿರುಗಾಳಿ ಬಂದಿದೆ. ಆ ಬಿರುಗಾಳಿನ ಪ್ರಾರ್ಥನೆಯಿಂದ ಅಡಗಿಸಕ್ಕೆ ಸಾಧ್ಯ ಇಲ್ಲ. ಆ ಬಿರುಗಾಳಿನ ನೀನು ಯೇಸುವಿನ ಹೆಸರಲ್ಲಿ ಅದನ್ನು ಖಂಡಿಸೋದ್ರಿಂದ ಬಿರುಗಾಳಿ ನಿಲ್ಲಲ್ಲ. ಒಂದೇ ಒಂದು, ನಿನ್ನ ಜೀವಿತವನ್ನು ತೆಗೆದು ಒಳಗಿನ ಮನುಷ್ಯನ ಸಮುದ್ರದಲ್ಲಿ ಹಾಕು. ತಾನಾಗಿ ಅಡಗೋಗುತ್ತೆ, ಎಲ್ಲ ತಾನಾಗಿಬಿಡುತ್ತೆ. ಆದರೆ ಒಂದು ಕಾರ್ಯಗಳು ನೋಡಿ, ದೇವರು ಕೃಪೆ ತೋರಿಸ್ತಾರೆ. ಅನೇಕ ಸಮಯಗಳು ನಮ್ಗೆ ಗೊತ್ತು, ನಾವು ದೇವ್ರ ಚಿತ್ತ ಕೇಳ್ತಾ ಇಲ್ಲ, ದೇವ್ರ ಮಾತು ಕೇಳ್ತಾ ಇಲ್ಲ, ದೇವ್ರ ವಿಧೋರಗೆ ನಡೀತಾ ಇದ್ವಿ ಗೊತ್ತು. ಆದರೂ ಅದರ ಮಧ್ಯದಲ್ಲಿ ದೇವರು ಕೃಪೆ ತೋರಿಸ್ತಾ ಇದ್ದಾನೆ. ಯೇಸು ಕೃಪೆ ಉಳ್ಳವನು, ಕೃಪೆಯ ಮಾತ್ರ ಅಲ್ಲ, ಕೃಪೆಯಲ್ಲಿ ಐಶ್ವರ್ಯ ಉಳ್ಳವನು.
ಯಾಕೆಂದರೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನಿನಗೆ, ಎಷ್ಟು ಕೃಪೆ ಮೇಲೆ ಕೃಪೆ, ಕೃಪೆ ಮೇಲೆ ಕೃಪೆ, ಕೃಪೆ ಮೇಲೆ ಕೃಪೆ ತೋರಿಸ್ತಾ ಇದ್ದಾರೆ. ಯಾವಾಗಲೂ ನಾಶನ ಆಗಬೇಕಾಯಿತು, ಆದರೆ ಇನ್ನಾಗಲೇ. ಯಾಕೆ ಗೊತ್ತಾ? ದೇವರ ಕೃಪೆಯೊಂದಿಗೆ ನೀನು ಬಾಳ್ತಾ ಇದೆಯಾ. ಆವಾಗ ಏನು ಮಾಡೋದು ಗೊತ್ತಾ? ತೆಗೆದು ಸಮುದ್ರದ ಹಾಕು ಅಂತ ಹೇಳಿದ ತಕ್ಷಣ ಇವರೆಲ್ಲ ಭಯ ಬಿದ್ದು ಏನು ಮಾಡೋದು ಗೊತ್ತಾ? ಅವ್ರಿಗೆ ಭಯ ಐತೆ, ಇವ್ರಿಗೆ ಭಯ ಇಲ್ಲ. ತೆಗೆದು ಸಮುದ್ರದ ಎತ್ತಾಕಿದ್ರು. ಎತ್ತಾಕಿದ ತಕ್ಷಣ ಏನು ಗೊತ್ತಾ? ಅಲ್ಲಿ ಸತ್ತೋಗ್ಬೇಕಾಗಿತ್ತು. ಬೈಬಲ್ ಹೇಳ್ತದೆ, ಯಾರು ಒಬ್ಬ ದೇವರ ಚಿತ್ತಕ್ಕೆ, ದೇವರ ರಾಜ್ಯಕ್ಕೆ ಅಡ್ಡಗಾಲು ಹಾಕುವನು ಅವನ ತೆಗೆದು ಏನು ಮಾಡಬೇಕಂತೆ? ಸಮುದ್ರದ ಆಳದಲ್ಲಿ ಯಂತ್ರದ ಕಲ್ಲನ್ನು ಕಟ್ಟಿ ಅವನು ಕೆಳಗೆ ಹಾಕ್ಬಿಡ್ಬೇಕು. ಹಂಗೆ ಹೊಸ ಒಡಂಬಡಿಕೆ ಹೇಳ್ತದೆ. ಯಾಕೆಂದ್ರೆ ತಿರ್ಗಾ ಮೇಲೆ ಬರಬಾರ್ದು ಅವನು ಹಂಗೆ. ಯಾಕೆಂದರೆ ಒಂದು ವೇಳೆ ಗೀಜ್ಕೊಂಡು ಬಂದ್ಬಿಟ್ರೆ ಸಾಕು, ಅವನು ತಿರ್ಗಾ ಅವನು ಡೇಂಜರ್ ಅಂತ ಅಂದ್ಬಿಟ್ಟು ಆ ಡೇಂಜರ್ ಮನುಷ್ಯನ ಏನು ಮಾಡ್ಬೇಕಂತೆ? ಕಲ್ಲು ಕಟ್ಟು ಹಾಕ್ಬೇಕು ಅಂತೆ, ಒಳಗೆ ಹಾಕ್ಬಿಡ್ಬೇಕು, ಆಳಗೆ ತಿರ್ಗಾ ಬರಲೇಬಾರ್ದು. ಆದರೆ ಇಲ್ಲಿ ಕೃಪೆ ಕಾಣ್ತಾ ಇದೆ. ಏನು ಅಂದರೆ ಅವನ ತೆಗೆದು ಒಳಗೆ ಹಾಕಿದ ತಕ್ಷಣ ದೇವರೇನು ಮಾಡಿದೆ? ದೊಡ್ಡ ಮೀನನ್ನು ಅದು ನುಂಗಕ್ಕೆ ಕಳಿಸಿದ್ರು. ಆ ಮೀನು ನುಂಗಿ 3 ದಿವಸ ಹೊಟ್ಟೆ ಒಳಗೆ ಇಟ್ಕೊಂಡಿತ್ತು. 3 ದಿವಸ ಹೊಟ್ಟೆ ಒಳಗೆ ಇಟ್ಕೊಂಡಿದೆ. ಪ್ರಿಯರೇ, ನಿನ್ನ ರಕ್ಷಿಸ್ಕೋಸ್ಕರ, ನಿನ್ನ ಕಾಪಾಡೋದಕ್ಕೋಸ್ಕರ, ನಿನ್ನ ಜೀವಿತ ಬದಲಾಗೋಕ್ಕೋಸ್ಕರವಾಗಿ, ಒಂದು ವೇಳೆ ನಿನ್ನ ತಾಯಿ ನಿನಗೋಸ್ಕರವಾಗಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಆ ಮೀನಿನ ಪ್ರಕಾರ ಹೊಟ್ಟೆ ಒಳಗೆ ಇಟ್ಕೊಂಡು ಉಪವಾಸಗಳಿಂದ 3 ದಿವಸ ಏನು ತಿಂದೆ ನಿನ್ನ ಜೀವಿತಕ್ಕೋಸ್ಕರ ನಿನ್ನ ತಾಯಿ ಉಪವಾಸ ಮಾಡ್ತಾ ಇರ್ಬೋದು. ಒಂದು ವೇಳೆ ನಿನ್ನ ಬೋಧಕರು ಉಪವಾಸ ಮಾಡ್ತಾ ಇರ್ಬೋದು. ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ಯಾರೋ ಒಬ್ಬರು ಉಪವಾಸ ಮಾಡ್ತಾರೆ. ಅದಕ್ಕೆ ದೇವರ ಕೃಪೆ ಇಲ್ಲ, ಯಾವತ್ತೂ ನೀನು ಸತ್ತೋಗ್ಬೇಕಾಯಿತು. ದೇವರ ಕೃಪೆಯಿಂದ ಆ ಮೀನು ಬಂದು ನುಂಗಿ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ತಿಂದೆ 3 ದಿವಸ ಕಾಯ್ತಾ ಇದೆ. ನೋಡಿ ದೇವ ಎಂಥ ಕೃಪೆ. ನಂತರ ಯಾವಾಗ 2ನೇ ದೇಹ ನೋಡುವ ಅವನು ಯಾವಾಗ ಮನಸಾಂತರ ಹೊಂದಿ ದೇವರಿಗೆ ಬೇಡ್ತಾನೋ ಆವಾಗ ಮೀನು ತಗೊಂಡೋಗಿ ಏನು ಮಾಡಿದಂತೆ? ಹೋಗಿ ತೀರದಲ್ಲಿ ಅವನನ್ನು ಕಕ್ಕಿ ಬಿಟ್ಟಿತು ಅಂತ ಬೈಬಲ್ ನೋಡ್ತೀವಿ. ನೀನು ಮನಸಾಂತರ ಹೊಂದಿದ್ರೆ ನಿನಗೊಂದು ಬಿಡುಗಡೆ. ಮನಸಾಂತರ ಹೊಂದೋದು ಮಾತ್ರ. ಹೌದು ಪ್ರಿಯರೇ, ಏತಕ್ಕೆ ಬಿರುಗಾಳಿಯಿಂದ ನಾನು ಹೇಳಿದೆ? ಮೊದಲನಾಗಿ ಬಿರುಗಾಳಿ ನಾನು ಹೇಳಿದೆ ಗೊತ್ತಾ? ದೇವರ ಮಹಿಮೆನ ಅರ್ಥಕೊಳ್ಳೋದು, ನಿನ್ನ ಶಕ್ತಿ ಏನಕ್ಕೂ ಪ್ರಯೋಜನ ಅರ್ಥಕೊಳ್ಳೋದು. 2ನೇ ಬಿರುಗಾಳಿ ಏನಕ್ಕೋಸ್ಕರ ಬಂತು ಅಂತಂದರೆ, ದೇವರ ಸನ್ನಿಹದಲ್ಲಿ ದೇವರ ಬೋಧಕರ ಮಾತು, ದೇವರ ಮಾತು ಕೇಳದೆ ಹೋದುದರಿಂದ ಬಿರುಗಾಳಿ ಬಂತು, ಅದನ್ನು ನಷ್ಟ ಆಯಿತು. ಇಲ್ಲ 3ನೇ ಬಿರುಗಾಳಿ ಏನಕ್ಕೋಸ್ಕರ ಬರ್ತಾ ಇದೆ ಅಂತಂದರೆ, ದೇವರಿಗೆ ಒಬೇ ಮಾಡದೆ ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋಗುವಾಗ ಈಗ ದೇವರೇ ತುಫಾನ ಎಬ್ಬಿಸ್ತಾರೆ, ದೇವರೇ ಬಿರುಗಾಳಿ ಎಬ್ಬಿಸ್ತಾವ್ರಿ. ಇಲ್ಲಿ ಯಾವಾಗ ನಿಂತು ಬಂದಿರ್ತದೆ? ನಿನ್ನ ಒಳಗಿನ ಮನುಷ್ಯನ ತೆಗೆದು ಹಾಕುವಾಗ ಗಾಳಿ ತಾನಾಗಿ ನಿಂತುಕೊಳ್ತದೆ. ಅದು ಪ್ರಾರ್ಥನೆಯಿಂದ ನಿಲ್ಲುವುದಲ್ಲ, ನಿನ್ನ ಜೀವಿತವನ್ನು ಬದಲಿಸುವುದ ಮಾತ್ರವೇ. ಇಂದಿನಿಂದ ಬದಲಿಸು, ನೀನು ಹೋಗುವ ದಾರಿಯನ್ನು ಬದಲಿಸು. ಬೇಡ, ನಿನಗೋಸ್ಕರವಾಗಿ ನಿನ್ನಿಂದ ನಿನ್ನ ಕುಟುಂಬವೇ ಸಫರ್ ಮಾಡ್ತಾ ಇದೆ, ನಿನ್ನಿಂದ ನಿನ್ನ ಜನಗಳೆಲ್ಲ ಸಫರ್ ಮಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯರಿಂದ ಒಬ್ಬಳಿಂದ ಇವತ್ತು ಮನ ತಿರುಗು. ಎದ್ದಿರುವ ಗಾಳಿ ತಾನಾಗಿ ಸೈಲೆಂಟ್ ಆಗುತ್ತೆ, ಶಾಂತ ಆಗುತ್ತೆ. ನಾನು ನಿಗೋಸ್ಕರ ಪ್ರಾರ್ಥಿಸ್ತೀನಿ. ಕಣ್ಣು ಮುಚ್ಚೋಣ. ಪ್ರೀತಿಸುಳ್ಳ ಪರಮ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನು ದೇವಾದಿ ದೇವ ನೀನಾಗಿರುವ ಕ್ಷಣದಲ್ಲಿ ನಿನಗೆ ಸ್ತೋತ್ರ. ಅದ್ಭುತ ಮಾಡುವ ದೇವನು, ನಿನ್ನ ಮಹಿಮೆಗೆ ಅನುಗುಣವಾಗಿ ಕೇಳ್ತಾನೆ ಸ್ವಾಮಿ. ಅಪ್ಪ, ಈ ಅದ್ಭುತ ಸಮಯ ನೋಡ್ತಾ ಇರುವ ಈ ಜನಗಳಿಗೋಸ್ಕರ ಬೇಡ್ತಾನಪ್ಪ. ಈ ತುಫಾನು ಎದ್ದಿರುವುದು ಕಾರಣ ಯಾಕೆ? ಬಿರುಗಾಳಿ ಎದ್ದಿರುವ ಕಾರಣ ಯಾಕೆ? ಈ 3 ವಿಧವಾದ ಕಾರಣಗಳನ್ನು ಸ್ವಾಮಿ ಈ ಮಕ್ಕಳ ಮಧ್ಯದಲ್ಲಿ ನಾನು ಹಂಚಿಕೊಂಡಿದ್ದಾನೆ. ದೇವನೇ, ಒಂದು ತನ್ನ ಬಲ ಏನಕ್ಕೂ ಪ್ರಯೋಜನ ಇಲ್ಲ, ನಿನ್ನ ಹಾತ್ಕೊಳ್ಬೇಕು ಅಂತ ಹೇಳಿ. 2ನೇದಾಗಿ ಸ್ವಾಮಿ, ಮಾತು ಕೇಳದೇ ಇರುವುದರಿಂದ ಬಿರುಗಾಳಿ ಎದ್ದಿತು ಅಂತ. 3ನೇದಾಗಿ ದೇವರ ಚಿತ್ತಕ್ಕೆ ವಿರೋಧವಾಗಿ ಓಡುವವರಿಗೆ ದೇವರೇ ಬಿರುಗಾಳಿಯನ್ನು ಎಬ್ಬಿಸ್ತಾರೆ ಸ್ವಾಮಿ. ಆದರೆ ಅವನ ಮನಸ್ಸಾಂತರ ಹೊಂದುವಾಗ ಅವನ ತೆಗೆದು ಸಮುದ್ರದಲ್ಲಿ ಹಾಕುವ ಮಾತ್ರ ಶಾಂತ ಆಗುತ್ತೆ. ನೋಡು, ಈ ಸಮಯದಲ್ಲಿ ಈ ಅದ್ಭುತ ಸಮಯವನ್ನು ಕೇಳ್ತಿರೋ ಮಕ್ಕಳಿಗೋಸ್ಕರ ಬೇಡ್ತಾನೆ. ತನ್ನ ಜೀವಿತವನ್ನು ಬದಲಿಸಿಕೊಳ್ಳುವಾಗ ಈ ವಾಕ್ಯದ ನಿಮಿತ್ತವಾಗಿ ಮಕ್ಕಳು ಕೇಳಿ ತನ್ನ ಜೀವಿತಗಳನ್ನು ಬದಲಿಸಿಕೊಳ್ಳುವಾಗ ಸ್ವಾಮಿ, ಇವರ ಕಷ್ಟಗಳನ್ನು ಪರಿಹರಿಸು, ಇವರ ಕಣ್ಣೀರುಗಳನ್ನು ಒರೆಸು, ಇವರ ಸಮಸ್ಯೆಗಳನ್ನು ಬಗೆಹರಿಸು, ಎಲ್ಲ ಕಾರ್ಯಗಳನ್ನು ಮಾರ್ಪಡಿಸು. ಕೇಳುತ್ತಾ ಇರುವಾಗಲೇ
ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುತ್ತಾ ಇರುವಾಗಲೇ ನಿನ್ನ ಸನ್ನಿಧಿಯಲ್ಲಿ ಮಕ್ಕಳನ್ನು ಬಿಡುಗಡೆ ಮಾಡು. ನೀನು ಮಾಡ್ತಾ ಇರೋದಕ್ಕೆ ಸ್ತೋತ್ರ. ಅದ್ಭುತ ಮಾಡಿ ಕಾದುಕೋ, ದೊಡ್ಡ ಕಾರ್ಯಗಳು ಮಾಡು. ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮದಿಗೆ ನಿಶ್ಚಯವಾಗಿ ಮಾತಾಡೋದು ನಂಬ್ತಾನೆ. ಮಾತ್ರವಲ್ಲ, ಒಂದು ವೇಳೆ ಎಲ್ಲೂ ಸಭೆಗೆ ಹೋಗ್ದೇನೆ ದಯವಿಟ್ಟು ಬನ್ನಿ ನಮ್ಮ ಸಭೆಗೆ. ಕನ್ನಡ ಆರಾಧನೆ ಇದೆ, ತಮಿಳು ಆರಾಧನೆ ಇದೆ. ನಿಮ್ಮೊಂದಿಗೆ ನಾವು ಸೇರಿ ಆರಾಧಿಸಲು. ಮಾತ್ರವಲ್ಲ, ನಿಮ್ಮ ಸಮಸ್ಯೆಗಳಿಗೆ ಬರುವಾಗ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರು ಅದ್ಭುತ ಮಾಡ್ತಾರೆ. ಒಂದು ವೇಳೆ ಕಾಲ್ ಮಾಡಿ, ನಾನೇ ಖುದ್ದಾಗಿ ಪ್ರಾರ್ಥನೆ ಮಾಡ್ತೀನಿ. ದೇವರ ಅದ್ಭುತ ಮಾಡಲು ಸಾಧ್ಯ. ಮಾತ್ರವಲ್ಲ ಪ್ರಿಯರೇ, ಬರೋ ಅದ್ಭುತ ಸಮಯದಲ್ಲಿ ನನ್ನ ಮುಖಾಮುಖಿಯಾಗಿ ನೋಡಲು ನಾನು ಕಾದಿರ್ತೇನೆ, ನೀವು ಕಾದಿರ್ತೇನೆ ಅಂತಾನೆ. ಅಲ್ಲಿಯ ತನಕ ದೇವರು ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದಕರವಾಗಿದ್ದರೆ ನೀವು ನಮಗೆ ಫೋನ್ ಮೂಲಕ ಅಥವಾ ಪತ್ರದ ಮೂಲಕ ನೀವು ನಮಗೆ ಬರೆಯಬಹುದು. ನಮ್ಮ ವಿಳಾಸ ನಿಮ್ಮ ಮುಂದೆ. ಪೆನಿಯಲ್ ಮಿನಿಸ್ಟ್ರೀಸ್, ನಂಬರ್ 12, ಲೋಕೇಶ್ ಟೆಂಟ್ ರೋಡ್, 3rd Cross, ಶಮನ ಲೇಔಟ್, ಓಲ್ಡ್ ಕಾವೇರಿ ಬಾರ್, KSFC ಲೇಔಟ್, ಲಿಂಗರಾಜಪುರಂ, Bangalore 84. Our telephone number 25470079. Mobile number 9880144044. ನೆಕ್ಸ್ಟ್ ಪ್ರೋಗ್ರಾಮ್ನಲ್ಲಿ ನಿಮ್ಮನ್ನು ಮತ್ತೆ ನಾವು ಭೇಟಿಯಾಗುವ ತನಕ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು.